ಕ್ರಿಕೆಟ್ ಲೋಕದ ಗ್ರೇಟೆಸ್ಟ್ ರೈವಲ್ರಿ ಅಂದ್ರೆ ಅದು ಭಾರತ ಪಾಕಿಸ್ತಾನ ಪಂದ್ಯಗಳು. ಹೀಗೆ ಕರೆಯೋಕೆ ಕಾರಣ ಕೂಡ ಈ ಪಂದ್ಯಗಳಿಗೆ ಇರುವಂತಹ ಕ್ರೇಜ್. ಜಗತ್ತಿನಾದ್ಯಂತ ಇರುವಂತಹ ಕ್ರಿಕೆಟ್ ಅಭಿಮಾನಿಗಳು ಕ್ಯೂರಿಯಸ್ ಆಗಿ ಮ್ಯಾಚ್ ನೋಡ್ತಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ ಬಾರಿಯ T20 ವಿಶ್ವಕಪ್ನಲ್ಲಿ ವೀಕ್ಷಣೆಯಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಭಾರತ ಎದುರು ಪಾಕಿಸ್ತಾನ ಸೋಲೋದನ್ನ ಅದೆಷ್ಟು ಕೋಟಿ ಜನ ನೋಡಿ ಎಂಜಾಯ್ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಫೆಬ್ರವರಿ 15ರಂದು ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಬ್ಲಾಕ್ ಬಾಸ್ಟರ್ ವೀಕ್ಷಣೆ ಪಡೆದಿದೆ. ಆನ್ ಫೀಲ್ಡ್ ಜೊತೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದು ಕೂಡ 2024ರ T20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕಿಂತಲೂ ಜಾಸ್ತಿ ವ್ಯೂವರ್ಸ್ ಆಗಿದೆ. ಜಿಯೋ ಹಾಟ್‌ಸ್ಟಾರ್ ರಿಲೀಸ್ ಮಾಡಿರುವಂತಹ ನಂಬರ್ಗಳೇ ಇದಕ್ಕೆ ಸಾಕ್ಷಿ. ಜಿಯೋ ಸ್ಟಾರ್ನ ಕ್ರೀಡಾ ವಿಭಾಗದ ಮುಖ್ಯಸ್ಥರಾಗಿರುವಂತ ಸಿದ್ಧಾರ್ಥ್ ಶರ್ಮಾ ರಿವೀಲ್ ಮಾಡಿದ್ದಾರೆ. ಭಾರತ ಮತ್ತು ಪಾಕ್ ಪಂದ್ಯಕ್ಕೆ ದಾಖಲೆಯ ವೀಕ್ಷಣೆ. ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಈ ಸಲ ತುಂಬಾನೇ ಹೈಪ್ ಪಡೆದಿತ್ತು. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಉಭಯ ತಂಡಗಳು ಮೊದಲ ಬಾರಿಗೆ ICC ಟೂರ್ನಿಯಲ್ಲಿ ಮುಖಾಮುಖಿ ಆಗಿದ್ವು. ಹಾಗೆ ಪಾಕಿಸ್ತಾನ ಟೂರ್ನಿಯ ಆರಂಭದಲ್ಲೇ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ರು. ಒಂದ್ಸಲ ಬಾಯ್ಕಾಟ್ ಅಂದ್ರೆ ಇನ್ನೊಂದ್ಸಲ ಪಂದ್ಯ ಆಡ್ತೇವೆ ಅಂತ ಡ್ರಾಮಾ ಮಾಡಿದ್ರು. ಇದೇ ಕಾರಣದಿಂದಲೇ ಟಿವಿ ಮತ್ತು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ರೆಕಾರ್ಡ್ ಬ್ರೇಕಿಂಗ್ ವ್ಯೂಸ್ ಪಡೆದಿದೆ. ICC ಮೆನ್ಸ್ T20 ವಿಶ್ವಕಪ್ 2026ರ ಅಧಿಕೃತ ಡಿಜಿಟಲ್ ಹಾಗೆ ಬ್ರಾಡ್ಕಾಸ್ಟ್ ಪಾರ್ಟ್ನರ್ ಆಗಿರುವಂತ ಜಿಯೋ ಸ್ಟಾರ್ನಲ್ಲಿ ಈ ಪಂದ್ಯ 163 ಮಿಲಿಯನ್ ವೀಕ್ಷಣೆ ಪಡೆದಿದೆ. ಅಂದ್ರೆ 16.3 ಕೋಟಿ ಡಿಜಿಟಲ್ ವೀಕ್ಷಕರನ್ನ ರೀಚ್ ಆಗೋ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇದು 2024ರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಫೈನಲ್ ಪಂದ್ಯದ ವೀಕ್ಷಣೆಯನ್ನು ಕೂಡ ಹಿಂದಿಕ್ಕಿದೆ. ICC T20 ವಿಶ್ವಕಪ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಪಂದ್ಯವಾಗಿ ದಾಖಲೆ ಬರೆದಿದೆ. ಭಾರತ ತಂಡದ ಅತ್ಯದ್ಭುತ ಪ್ರದರ್ಶನದಿಂದಾಗಿ 2024ರ ಆವೃತ್ತಿಯಲ್ಲಿನ ಭಾರತ ಪಾಕ್ ಪಂದ್ಯಕ್ಕೆ ಕಂಪೇರ್ ಮಾಡಿದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ 56% ಏರಿಕೆಯಾಗಿದೆ. ಸೊ ಎಲ್ಲಾ ಸ್ಕ್ರೀನ್ಗಳ ಮೂಲಕ ಒಟ್ಟು 2,000 ಕೋಟಿ ಅಂದ್ರೆ 20 ಬಿಲಿಯನ್ ನಿಮಿಷಗಳ ಕಾಲ ಈ ಪಂದ್ಯವನ್ನ ನೋಡಿದ್ದಾರೆ. ಭಾರತ ಪಾಕಿಸ್ತಾನ ಪಂದ್ಯ ಟೆಲಿವಿಷನ್ ರೇಟಿಂಗ್ ನಲ್ಲಿ ಅಂದ್ರೆ TVR ನಲ್ಲಿ 71% ಏರಿಕೆ ಕಂಡಿದೆ. ಇದು 2021ರಿಂದ ಈಚೆಗೆ ಟಿವಿಯಲ್ಲಿ ಅತಿ ಹೆಚ್ಚು ರೇಟಿಂಗ್ ಅನ್ನ ಪಡೆದ T20 ಮಾದರಿಯ ಪಂದ್ಯವಾಗಿದೆ. 61 ರನ್ಗಳಿಂದ ಪಾಕ್ ಪಡೆಗೆ ಹೀನಾಯ ಸೋಲು. ಕೊಲಂಬೋದಲ್ಲಿ ನಡೆದ ಈ ಪಂದ್ಯದಲ್ಲಿ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿತ್ತು. ಮೈದಾನದಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದಂತಹ ಭಾರತ 61 ರನ್ಗಳಿಂದ ಪಾಕಿಸ್ತಾನವನ್ನ ಸೋಲಿಸಿತ್ತು. ಈ ಪಂದ್ಯದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಪಾಕಿಸ್ತಾನ ಈ ಇನ್ನಿಂಗ್ಸ್ ನಲ್ಲಿ 6 ಮಂದಿ ಸ್ಪಿನ್ನರ್ ಗಳನ್ನ ಬಳಸಿದ್ದು. ಇದು T20 ವಿಶ್ವಕಪ್ನ ಇತಿಹಾಸದಲ್ಲಿ ಒಂದು ತಂಡ ಬಳಸಿದಂತ ಅತಿ ಹೆಚ್ಚು ಸ್ಪಿನ್ನರ್ಗಳ ದಾಖಲೆಯಾಗಿತ್ತು. ಹೀಗಿದ್ರೂ ಕೂಡ ಕೊನೆಗೆ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಭಾರತದ ವಿರುದ್ಧ ಪಾಕಿಸ್ತಾನ ಹೀನಾಯವಾಗಿ ಸೋಲೋದನ್ನ ಜಗತ್ತಿನಾದ್ಯಂತ ಇರುವಂತಹ ಕ್ರಿಕೆಟ್ ಅಭಿಮಾನಿಗಳು ನೋಡಿ ಎಂಜಾಯ್ ಮಾಡಿದ್ದಾರೆ. ಅಭಿಮಾನಿಗಳ ಇದೇ ಕ್ರೇಜ್ ನಿಂದಲೇ ಈಗ ICC ಕೂಡ ಬಾಯ್ಕಾಟ್ ನಾಟಕ ಮಾಡಿದಂತ ಪಾಕಿಸ್ತಾನವನ್ನ ಒಪ್ಪಿಸಿ ಭಾರತದ ವಿರುದ್ಧ ಕಣಕ್ಕಿಳಿಸಿತ್ತು. ಒಟ್ನಲ್ಲಿ ಭಾರತ ಪಾಕ್ ಮ್ಯಾಚ್ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಲೆವೆಲ್ ಜೊತೆ ಕ್ರೇಜ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಹಾಗೇನಾದ್ರೂ ಈ ಸಲ T20 ವಿಶ್ವಕಪ್ನಲ್ಲಿ ಮತ್ತೆ ಸೆಮಿಫೈನಲ್ ಅಥವಾ ಫೈನಲ್ ನಲ್ಲಿ ಮುಖಾಮುಖಿ ಆದ್ರೆ ಈ ದಾಖಲೆ ಇನ್ನೆಷ್ಟು ಹೆಚ್ಚುತ್ತೋ ನೋಡ್ಬೇಕು. ನಮಸ್ಕಾರ.